ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರ ಮನೆಯಲ್ಲೂ ಹೇಗೆಲ್ಲ ರೊಟೀನ್ ನಡೀತಾ ಇರುತ್ತೋ ಸೇಮ್ ಟು ಸೇಮ್ ನಮ್ಮ ಮನೇಲೂ ಕೂಡ ಅದೇ ರೀತಿ ರೊಟೀನ್ ನಡೀತಾ ಇರುತ್ತೆ. ಇವತ್ತು ಮಂಡಕ್ಕಿ ತಿಂಡಿ ಮಾಡಿದೆ. ಸೊ ನನ್ನ ಮಗ ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗಿದ್ದಾನೆ. ಪುಟ್ಟ ಪಾಪಕ್ಕೆ ಮಲ್ಟಿಗ್ರೇನ್ ಅಂದರೆ ಮಲ್ಟಿ ಮಾಲ್ಟಲ್ಲಿ ದೋಸೆ ಮಾಡಿ ಅವನಿಗೆ ತಿನ್ನಿಸಿ ಆಯಿತು. ಪುಟ್ಟ ಮಕ್ಕಳಿದ್ರೆ ಎಷ್ಟೆಲ್ಲ ಕಷ್ಟ ತಿನ್ನಿಸೋದಕ್ಕೆ ಅಂತ ನಿಮಗೆ ಗೊತ್ತಿರುತ್ತೆ, ಎಲ್ಲ ತಾಯಂದ್ರಿಗೂ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳಿದ್ದು 1 ಅವರ್ ಬೇಕು ಅವ್ರಿಗೆ ತಿನ್ನಿಸೋದಕ್ಕೆ. ಅವ್ರು ತಿಂದಲೇ ನಮ್ಮ ಮನಸ್ಸಿಗೆ ಸಮಾಧಾನ ಆಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ತಿನ್ನಿಸ್ಲೇಬೇಕು. ಎಷ್ಟೊತ್ತಾದರೂ ಅವ್ರು ತಿನ್ನೋವರೆಗೂ ತಿನ್ನಿಸ್ಲೇಬೇಕು. ಅದೇ ತಾಯಿಗೆ ಸಮಾಧಾನ ಮತ್ತು ತೃಪ್ತಿ ಸಿಗೋದು. ಸೊ ಹಾಗಾಗಿ ನನ್ನ ಪುಟ್ಟು ಕಂದಮ್ಮಂದು ಊಟ ಆಯಿತು, ತಿಂಡಿ ಆಯಿತು, ಮತ್ತು ಊಟನೂ ಆಯಿತು. ಮಧ್ಯಾಹ್ನ ಅನ್ನ ಸಾಂಬಾರು ಮಜ್ಜಿಗೆನೂ ಮಾಡಿದ್ದೆ. ನಮ್ಮೆಲ್ಲರದ್ದು ಊಟನೂ ಆಯಿತು. ಸಂಜೆ ವೇಳೆ ಸುಮ್ಮನೆ ಹಾಗೆ ಒಂದು ವ್ಲಾಗ್ ಮಾಡೋಣ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ, ಈಗ ಸಂಜೆ ಆಗಿದೆ, ಈ ಟೈಮಲ್ಲಿ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಏನನ್ನಿಸುತ್ತ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಮಕ್ಕಳು ಮನೆ ತುಂಬ ಇದ್ದಾಗ ಅದು ಅಂದ ಚಂದನೇ ಬೇರೆ. ಅವರು ಆಡೋ ಗಲಾಟೆ, ತಂಟೆ, ತರಲೆ ಇದೆಲ್ಲ ನೋಡೋದಕ್ಕೆ ಎರಡೂ ಕಣ್ಣು ಸಾಲದು. ಎಷ್ಟು ಕಷ್ಟ ಆಗಬಹುದು, ಬಟ್ ಆ ಕಷ್ಟಲ್ಲೂ ತುಂಬಾ ಖುಷಿ ಸಿಗುತ್ತೆ. ಯಾಕೆಂದರೆ ಅದೇ ಮಕ್ಕಳಾಟ. ಬಟ್ ತುಂಬ ಕೇರಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ತರಲೆ ಮಾಡಿಬಿಡ್ತಾರೆ. ಅವ್ರನ್ನ 2 ಕಣ್ಣಲ್ಲ 4 ಕಣ್ಣಿಂದ ನೋಡ್ಕೋಬೇಕು. ಏನಂತೀರಾ ಫ್ರೆಂಡ್ಸ್, ನಿಜ ಅಲ್ವಾ? ಓಕೆ, ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಬಾಯ್.